ಗೈಸ್, ಇವಾಗ ಟೈಮು 6 o'clock ಕರೆಕ್ಟಾಗಿ. ಇವಾಗ ಹೊರಡ್ತೀವಿ. ಅದಾದಮೇಲೆ ಏನು ಅಂತ ನನಗೂ ಗೊತ್ತಿಲ್ಲ. ಇವಾಗ ಮಲ್ಕೊಳ್ಳೋದಷ್ಟೇ. ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಆಗೋಗಿದೆ. ಆ ಕಡೆ ನನ್ನ ತಮ್ಮ ಕೂತಿದ್ದಾನೆ, ಕಾಣಿಸ್ತಾನೆ ಇಲ್ಲ. ಫುಲ್ ಲಗೇಜ್ ಪ್ಯಾಕ್ ಆಗಿದೆ. ಇವಾಗ ಮಲ್ಕೊಳ್ಳೋಣ. ಗುಡ್ ನೈಟ್. ಫೈನಲಿ ಮನೆಗೆ ಬಂದ್ವಿ ಆಫ್ಟರ್ 9 hours ಜರ್ನಿ. ಆಮೇಲೆ ಮನೇಲಿ ಪತ್ರೊಡೆ ಮಾಡಿದ್ರು, ನನ್ನ ಫೇವ್ರೆಟ್. ಅದನ್ನು ಕೂಡ ತಿಂದ್ಕೊಂಡು ಎಲ್ಲ ಲಗೇಜ್ನ ಒಳಗಿಡ್ತಿದ್ವಿ. ಸಂಜೆ ಆಯಿತು ಅಂದರೆ ಎಲ್ಲರೂ ಕೂಡ ಕ್ರಿಕೆಟ್ ಆಡೋಕ್ಕೆ ಕೂರ್ತಿದ್ರು. ನಮಗಂತೂ ಕ್ರಿಕೆಟ್ನ ನೋಡಿ 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 ಬೋರ್ ಆಗ್ತಿತ್ತು, ಬಟ್ ಆಟಾಡ್ತಿದ್ದವ್ರಿಗಂತೂ ಫುಲ್ ಎಂಜಾಯ್ಮೆಂಟ್. ನನಗಂತೂ ಈ ಥರ ಹೆಂಚಿನ ಮನೆ ಮತ್ತು ಈ ಥರ ಹಟ್ಟದ ಮನೆ ಅಂದರೆ ತುಂಬಾ ಇಷ್ಟ. ಇದೇ ಥರ ಇದ್ದರೆ ಸಾಕು, ಎಲ್ಲ ಹಳ್ಳಿಯಲ್ಲೂ ಎಲ್ಲ ಸಿಟಿ ಥರ ಆಗ್ತಾಯಿದೆ. ಸೊ ಇದು ಚೆನ್ನಾಗಿದೆ ಈ ಮನೆ. ಅವ್ ಫಸ್ಟ್ ಬಾಲ್ ಅಷ್ಟು ಎತ್ ಮಾಡ್ಲಿಕ್ಕೂ ನಾನು ವಿರುದ್ಧ ಮಾಡಲಿಲ್ಲ. ನಿಂದೆ ಫೋನ್ ನೀನೇ ಮಜೆ ತಗೊಳ್ತಿದ್ದೆ. ಇರ್ಲಿ ನಮಗಂತೂ ಇಲ್ಲಿ ಟೈಮ್ ಪಾಸ್ಗೆ ಊನೋ ಕಾರ್ಡ್ಸ್ ಅಥವಾ ಸ್ಪಿಟ್ ಕಾರ್ಡ್ಸ್ ಆಡ್ಕೊಂಡು ಕೂತಿದ್ವಿ. ಇಲ್ಲ ಅಂದರೆ 4 player ಗೇಮ್ ಫೋನಲ್ಲಿ ಬರುತ್ತಲ್ಲ, ಅದನ್ನು ಆಟಾಡ್ತಿದ್ವಿ. ಅದಾದಮೇಲೆ ನಾನು ಮೂವಿ ನೋಡೋಣ ಅಂತ ನಾನೇ ಎಲ್ರಿಗೂ ಮೋಟಿವೇಟ್ ಮಾಡ್ತಿದ್ದೆ. ನೋಡಿದ್ರೆ ನಾನೇ ಮಲ್ಕೊಬಿಡ್ತಿದ್ದೆ. 3 ಸಲ ಅದೇ ಥರ ಆಯಿತು.
ಎಲ್ಲರೂ ಕೂಡ ಕಂಪ್ಲೀಟ್ ಮೂವಿ ನೋಡಿದ್ರು. ಬಟ್ ನಾನು ಮಾತ್ರ ಸ್ಟಾರ್ಟಿಂಗ್ ಏನು 2 ಸೆಕೆಂಡ್ ಆಗಿರುತ್ತೆ ಮೂವಿ ಹಾಕಿ ಆವಾಗಲೇ ಮಲ್ಕೊಬಿಡ್ತಿದ್ದೆ, ಸಖತ್ ನಿದ್ದೆ ಬರ್ತಿತ್ತು ಅಂತ. ಊನು ಆಡುವಾಗ ಕಂಟಿನ್ಯೂಸ್ +4 ಎಲ್ಲ ಹಾಕಿದ್ವಿ. ಅನಿರುದ್ಧ್ ಅಂತ ಒಬ್ಬ ಇದ್ದಾನೆ, ಅವನಿಗೆ ತುಂಬಾ ಕಾರ್ಡ್ಸ್ ಆಯಿತು ಎಲ್ಲ ನಾವೆಲ್ಲ ಕೊಟ್ಟಿದ್ದಕ್ಕೆ. ಆದರೆ ಕೊನೆಗೆ ಅವನೇನೆ ಜಾಸ್ತಿ ಕಾರ್ಡ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ವಿನ್ ಆದ. ಅಂದರೆ ಸ್ವಲ್ಪ ಮುಂಚೆನೇ ಮುಗಿಸ್ಕೊಂಡೆ ಎಲ್ಲ ಕ್ಲಿಯರ್ ಮಾಡಿಕೊಂಡು. ಅದಾದಮೇಲೆ ಊಟದಲ್ಲಂತೂ ನನಗೆ ಇಲ್ಲೇನು ಒಂಥರ ಖುಷಿ ಅಂದರೆ ಯಾವಾಗಲೂ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ. ಅಂದರೆ ನಾರ್ಮಲ್ ಅನ್ನ ಸಾಂಬಾರು ನಾವು ಊಟ ಮಾಡ್ತೀವಲ್ಲ ಆ ಥರ ಇರೋಲ್ಲ, ಏನಾದರೂ ಸ್ನ್ಯಾಕ್ಸ್ ಇದ್ದೇ ಇರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ಥರದ್ದು ಫುಡ್ನು ಕೂಡ ತಿನ್ನಬೇಕು ಊಟದ ಜೊತೆಗೆ ಅನ್ನೋ ಥರ. ಇಲ್ಲಂತೂ ಬಾವಿ ನೀರು ಯಾವಾಗಲೂ ಕೂಲಾಗಿರುತ್ತೆ, ಅದು ಕೂಡ ತುಂಬಾ ಇಷ್ಟ. ಹಾಗೆ ರಿಲೇಟಿವ್ ಒಬ್ಬರು ತುಂಬಾ ಚೆನ್ನಾಗಿ ಮೆಹಂದಿ ಬಿಡಿಸ್ತಿದ್ರು, ಅವ್ರ ಹತ್ರ ದೊಡ್ಡಮ್ಮ ಎಲ್ಲ ಮೆಹಂದಿ ಬಿಡಿಸ್ಕೊಂಡ್ರು. ಗೈಸ್ ಫೈನಲಿ ನಾವು ಮನೆಗೆ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಫುಲ್ ಸುಸ್ತಾಗೋಗಿತ್ತು ನಮಗಂತೂ, ಫುಲ್ಲು ಸೆಕೆ. ಆ್ಯಂಡ್ ಇಲ್ಲಿ ಸೆಕೆ ಇದೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಹೇಗಿರುತ್ತೆ ಅಂತ ನೋಡಬೇಕು. ನನಗನ್ಸುತ್ತೆ ಅಷ್ಟೊಂದು ಸೆಕೆ ಏನು ಇರಲ್ಲ ಅಂತ, ನೋಡೋಣ. ಮತ್ತು ಇನ್ನೇನೇ ಫಂಕ್ಷನ್ದು ಇವೆಂಟ್ಸ್ ಏನೇ ಕ್ಲಿಪ್ಪಿಂಗ್ ಸಿಕ್ಕಿದ್ರೂ ನಾನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ಎಂಜಾಯ್ ಮಾಡಿ. ಅಂದರೆ ಮೆಮೊರೀಸ್ ಚೆನ್ನಾಗಿರುತ್ತೆ ಅಂತ ನಾನು ಪದೇ ಕ್ಲಿಪ್ಪಿಂಗೆಲ್ಲ ಒಂದೊಂದು ಪಾರ್ಟ್ 1 ಪಾರ್ಟ್ 2 ಅಂತೆಲ್ಲ ಹಾಕಲ್ಲ, ಒಂದೇ ಸ್ಟ್ರೆಚ್ಚಲ್ಲೇ ಎಲ್ಲ ವೀಡಿಯೋನೂ ಹಾಕ್ತೀನಿ. ಆವಾಗ ನನಗೂ ನೆನಪಿರುತ್ತೆ ಅಲ್ಲ, ಯಾವಾಗಲೂ ನೋಡಿದಾಗೂ ಹಿಂಗೆಲ್ಲ ಆಡಿದ್ವಿ ಒಂದೇ ಸಲ ಅನ್ನೋ ಥರ. ಸೊ ಎಲ್ಲನೂ ಒಂದೇ ಕಡೆಗೆ ಹಾಕ್ತೀನಿ. 3 ಇವೆಂಟ್ ಇದೆ, ಅದನ್ನೆಲ್ಲನೂ ಒಂದೇ ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ಮನೇಲಿ ಹೇಗೆ ಎಂಜಾಯ್ ಮಾಡ್ತೀವಿ ಅದನ್ನು ಕೂಡ ಒಟ್ಟಿಗೆ ಹಾಕ್ತೀನಿ. ಹಾಗೆ ಸಂಜೆ ನಮ್ಮ ಮನೆಯಿಂದ ಮುಂದೆ ಉಂಬಳಮಡಿಕೆ ಅಂತ ಒಂದು ಊರಿದೆ, ಅವ್ರದ್ರಲ್ಲಿ ಒಬ್ಬರು ರಿಲೇಟಿವ್ದು ಗದ್ದೆ ಇದೆ. ಸೊ ಅಲ್ಲಿ ಹೋಗೋಣ, ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಸಂಜೆ ಹೊತ್ತಾಗಿದ್ದರಿಂದ ನಡ್ಕೊಂಡು ಹೋಗ್ತಿದ್ವಿ. ತುಂಬಾ ಚೆನ್ನಾಗಿರುತ್ತೆ, ಇಲ್ಲಿ ನಡೆಯೋಕ್ಕೇ ಒಂಥರ ಚೆಂದ. ಸುತ್ತಮುತ್ತ ಫುಲ್ ಗಿಡ ಮರ ಇರುತ್ತೆ. ಹಾಗೆ ಇಲ್ಲಿ ನೋಡಿದ್ವಿ, ಚಿಕ್ಕ ಮರದಲ್ಲೇ ತುಂಬ ಮಾವಿನಕಾಯಿಗಳು ಬೆಳೆದಿತ್ತು. ಹಾಗೆ ನೋಡ್ತಾ ಎಲ್ಲ ಎಂಜಾಯ್ ಮಾಡಿಕೊಂಡು ನೇಚರ್ನ ನಡ್ಕೊಂಡು ಹೋದ್ವಿ. ಇಲ್ಲೆಲ್ಲ ಒಂಥರ ತುಂಬಾ ಚೆನ್ನಾಗಿರುತ್ತೆ ನಡೆಯೋದಕ್ಕೆ, ಒಳ್ಳೆ ಕಾಡು ಮಧ್ಯದಲ್ಲೇ ನಡೀತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಚೆನ್ನಾಗಿರುತ್ತೆ. ದಯವಿಟ್ಟು ನೀವು ಕೂಡ ಮರನ ಕಟ್ ಮಾಡ್ದೇನೆ ನೇಚರ್ನ ಉಳಿಸಿ. ನಾವು ಇದ್ವಲ್ಲ ಮನೆ, ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾಯಿದ್ದೀವಿ. ಉಂಬಳಮಡಿಕೆ ಅಂತ ಇಲ್ಲೂ ಒಂದು ಮನೆ ಇದೆ ಗೊತ್ತಿರೋದು, ಅಲ್ಲಿಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಮಶ್ರೂಮಾ ಇದು ಆರ್ಗ್ಯಾನಿಕ್ ಗೇಟ್. ಇಲ್ಲಿ ಆರಾಮ್ಸೆ ಕಂಬಗಳನ್ನ ತೆಗಿಯೋದು, ಒಳಗೆ ಬರೋದು ಮತ್ತು ಕಂಬಗಳನ್ನ ಹಾಕೋದು. ಫೈನಲಿ ಗದ್ದೆಗೆ ಬಂದ್ವಿ. ನಾವು ಅಂದ್ಕೊಂಡ್ವಿ ಮನೆಗೆ ಹೋಗ್ತೀವಿ ಅಂತ, ಯಾಕೆಂದರೆ ಒಬ್ಬರು ರಿಲೇಟಿವ್ದು ಮನೆಯೂ ಕೂಡ ಉಂಬಳಮಡಿಕೆಲ್ಲೇ ಇದೆ. ಆದರೆ ಅವರು ಬ್ಯಾಂಗ್ಳೂರಲ್ಲಿದ್ದರು, ಸೊ ಮನೆ ಕ್ಲೋಸ್ ಆಗಿರುತ್ತೆ, ಅದಕ್ಕೆ ಹೋಗೋದು ಬೇಡ ಅಂತ ಗದ್ದೆಗೇ ಹೋದ್ವಿ. ಅಲ್ಲೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹಂಗೆ ನೇಚರ್ದು ಗಾಳಿ ತಗೊಂಡು ಬಂದ್ವಿ. ಈ ಕಡೆ ತಿರುಗೋ ಸತ್ಯ ಮಾಡು. ಡಿಶಮ್ 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 ಡಿಶಮ್. ಹಣ್ಣು ಪೆರ್ಲೆ ಹಣ್ಣು ಒಂದೇ ಇದೆಯಾ ನೋಡ್ರಿ, ಇನ್ನೊಂದಿದೆಯಾ ನೋಡ್ರಿ, ಒಂದು 50 ಇದೆ. ನಿನಗೊಂದು ಸಿಗುತ್ತಾಯ್ತಾ? ಇಲ್ಲ ಗೈಸ್ ತುಂಬಾ ಚೆನ್ನಾಗಿತ್ತು ಗದ್ದೆ. ಇದು ಆ್ಯಕ್ಚುಲಿ ತೋಟ, ನಮ್ಮದು ರಿಲೇಟಿವ್ದು ಇದ್ದಿದ್ದು ತೋಟ. ಚೆನ್ನಾಗಿದೆ, ಇನ್ನೇನೋ ಮಳೆ ಬರೋ ಥರ ಇದೆ ವೆದರು, ಗಾಳಿ ಇದೆ, ಚೆನ್ನಾಗಿದೆ. ಇವಾಗ ಮತ್ತೆ ಮೈಸೂರಿಗೆ ಹೋದರೆ ಅದೇ ಬಿಸಿ ಗಾಳಿ, ಆಗಲ್ಲ ನಮಗಂತೂ. ಒಂದು ವಾರ ಇಲ್ಲೇ ಇರ್ತೀವಿ, ಅದಾದಮೇಲೆ ಫುಲ್ಲು ಗಾಳಿ ಎಲ್ಲ ಹೋಗುತ್ತೆ, ಬಿಸಿ ಬಿಸಿ ಬರುತ್ತೆ. ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ತೋಟ, ನಾನು ಮನೆಗೆ ಹೋಗೋದು ಅಂತ ಅಂದ್ಕೊಂಡೆ. ಮನೆ ಇನ್ನೊಂದು ಕಡೆ ಇದೆ, ಇದು ತೋಟ ಇಲ್ಲಿ. ಆದರೆ 2 ಉಂಬಳಮಡಿಕೆನೇ. ನಮಗೆ ಇಲ್ಲಿ ಸಿಕ್ಕಿದೆ ಸೀಬೆಹಣ್ಣು ಸಿಕ್ಕಿದೆ, ಗಿಡದಿಂದನೇ ಕಿತ್ತಿದ್ದು ಫ್ರೆಶ್. ಇದನ್ನು ಮನೆಗೆ ಹೋಗಿ ತಿನ್ನೋದು ಎಲ್ರಿಗೂ ಶೇರ್ ಮಾಡಿಕೊಂಡು. ಇನ್ನೂ ಏನೇನೋ ಸಿಗುತ್ತೆ, ಹೆಬ್ಬಲ್ಸು, ಮತ್ತು ಅದಕ್ಕೆ ಮುಳ್ಳು
ಮುಳ್ಳದೇನೋ ಅಂತಾರೆ, ಅದು ಅಂತಾರೆ, ಇಲ್ಲ ಹೆಬ್ಬಲ್ಸ್ ಅಂತಾರೆ. ಚೆನ್ನಾಗಿರುತ್ತೆ, ಅದು ಸ್ವೀಟ್ ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಮತ್ತು ಇನ್ನೇನೇನೋ ಸಿಗುತ್ತೆ. ಇಲ್ಲಿ ಮಶ್ರೂಮ್ ಇದೆ, ಬಟ್ ಅದು ಮಶ್ರೂಮ್ ತಿನ್ನೋ ಮಶ್ರೂಮ್ ಅಲ್ವಂತೆ, ದಪ್ಪ ಇದೆ. ಇನ್ನೇನೇನೋ ಇದೆ, ಬಟ್ ಮುಂಚೆ ಬಂದಾಗ ಇನ್ನೂ ಚೆನ್ನಾಗಿರೋದೆಲ್ಲ ಸಿಗ್ತಿತ್ತು. ಮಾವಿನಕಾಯಿ, ಚೆನ್ನಾಗಿರೋ ಮಾವಿನಕಾಯಿ ಎಲ್ಲ ಸಿಗ್ತಿತ್ತು. ಇವಾಗಲೂ ಇದೆ, ಆದರೆ ಕಿತ್ತಿಲ್ಲ, ಯಾಕೆಂದರೆ ಮನೆಯಲ್ಲೇ ತುಂಬಾ ಇದೆ. ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡಿದ್ದಾರೆ. ಇವಾಗ ಅದನ್ನೇ ತಿನ್ನೋದಷ್ಟೇ. ಇದು ನೋಡಿ, ಇದು ಗೇಟ್, ಇದು ಆರ್ಗ್ಯಾನಿಕ್ ಗೇಟ್. ಇದನ್ನು ಕಡ್ಡಿನ ಹಿಂಗೆ ತಳ್ಳೋದು, ಓಡಾಡೋದು, ಅಂದರೆ ಈ ಥರ ಫುಲ್ ಹಿಂಗೆ ತಳ್ಳೋದು, ಮಾಬಾರ ಇದೆ, ತಳ್ಳೋದು, ಅಲ್ಲಿಂದ ಹೋಗೋದು ಮತ್ತು ಹಾಕೋದು. ಇದು ಗೇಟ್, ಇದು ನ್ಯಾಚುರಲ್ ಗೇಟ್, ಅಂದರೆ ಲಾಕ್ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಇನ್ನೊಂದು ಚಿಕ್ಕ ಗೇಟ್, ಇದು ಹೋಗೋದು. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಪರಿಸರ. ಆರಾಮ್ಸೆ, ಅಂದರೆ ಇದು ಆ್ಯಕ್ಚುಲಿ ನಮ್ಮದೇ ಜಾಗನ, ಆರಾಮ್ಸೆ ಓಡಾಡ್ಬೋದು. ಚೆನ್ನಾಗಿದೆ. ಇಲ್ಲಿ ಇದು ಆ್ಯಕ್ಚುಲಿ ಊರಂತೆ. ಊರಲ್ಲಿ ಬರಬೇಕಾದ್ರೆ ಇದೇ ರೋಡಲ್ಲೇ ಬರ್ತಾರೆ ಎಲ್ರೂ. ಆದರೆ ಬೇರೆ ಬೇರೆ ಕಡೆ ಮನೆಗಳಿದೆ. ಇಲ್ಲಿ ಏನೋ ಒಂದು 5-6 ಮನೆ ಅಂತೆ. ಇದು ಊರು, ಬಟ್ ಅಷ್ಟು ಜಾಸ್ತಿ ಜನ ಇರೋಲ್ಲ, ಯಾಕೆಂದರೆ ಬರೀ ಇದು ಕಾಡು ಥರ ಅಲ್ವಾ ಊರು. ಸೊ ಕಾಡು ಥರನೇ ಇರಲಿ ಅಂತ ಮನೆಗಳನ್ನ ಯಾರೂ ಕಟ್ಟಿಲ್ಲ. ಮನೆಗಳು ಕಟ್ಟಿದ್ರೂ ಅವ್ರವ್ರದ್ದು ತೋಟ ಮಧ್ಯದಲ್ಲಿ ಮನೆ ಕಟ್ಟಿದ್ದಾರೆ, ಹಾಗೆ ತೋಟನೂ ಮೇಂಟೈನ್ ಮಾಡ್ತಾರೆ. ನೋಡಿ, ಯಾರೋ ಬರ್ತಿದ್ದಾರೆ ಇಲ್ಲಿ ಗಾಡೀಲಿ, ಯಾರೋ ಬೇರೆ ಮನೆಯವರು. ಇವಾಗ ಮನೆಗೆ ಹೋಗೋದು. ಮನೆಗೆ ಹೋಗಿ ಕಿತ್ತಿರೋ ಸೀಬೆಹಣ್ಣನ್ನ ತಿನ್ನೋದು. ಇಲ್ಲಿ ಆ್ಯಕ್ಚುಲಿ ಗೇರು ಬೀಜನೂ ಸಹ ಇವರನ್ನೇ ಬೆಳೆಸಿದ್ದಾರೆ, ಗೋಡಂಬಿ. ಅದು ಸಖತ್ತಾಗಿರುತ್ತೆ ಟೇಸ್ಟ್. ಬಟ್ ಇವಾಗ ಸೀಸನ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಇನ್ನೊಂದು ನಾಗನಕಟ್ಟೆ ಅಂತ ಇದೆ, ಅಲ್ಲಿ ಸಖತ್ತು ಅದರದ್ದೇ ಮರಗಳೆಲ್ಲ ಇದೆ. ಅಲ್ಲಿ ಫಂಕ್ಷನ್ ನಡೆಯುವಾಗ ಅಲ್ಲಿ ಹೋಗ್ತೀವಲ್ಲ, ತೋರಿಸ್ತೀನಿ. ಇವತ್ತಿಂದ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಉಪನಯನ ಇದೆ ಇನ್ನೆರಡು ದಿನದ ಆದಮೇಲೆ. ಸೊ ಇವತ್ತು ನಾಂದಿ ಹಾಡ್ತಿದ್ದಾರೆ, ಅಂದರೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಪೂಜೆ ಇವತ್ತು. श्याम सुश्रुत श्याम पंडित अगेन नाव सुश्रुत पंडित ಸತ್ಯ ಪ್ರಸಾದ್ ಓ ಶ್ಯಾಮ್ ಸುಶ್ರುತ್. ಇಲ್ಲಿ ಇಬ್ಬರು ಪುಟಾಣಿ ಇದ್ದಾರಲ್ಲ, ಇವರಿಬ್ಬರಿಗೇನೆ ಉಪನಯನ ನಡೀತಿರೋದು. ಒಬ್ಬ ಅಭಿಷೇಕ್ ಅಂತ, ಇನ್ನೊಬ್ಬ ನನ್ನ ತಮ್ಮ ಸುಶ್ರುತ್ ಅಂತ. ನಾನಾ ಯೋಕವೇ ಪ್ಲೀಸ್ ಬಣ್ಣ अनाले ಮತ್ತೆ ಮಮ್ಮಶ್ तुम लोग गांग रब्बा ಅಪ್ಪಣ್ಣ ಬನ್ನ ಬಾನ್ ಬರ ನಾನು ಕಡೆ अपन ಅಲ್ಲಿ ಅವ್ರು ವೀಣಾಗಿನ ಬರೋದೆಲ್ಲ ಬಿಟ್ಟಿಲ್ಲ. ಹೌದು ಉಂಡ ವೀಣಪತಿ ಒಟ್ಟು ಸಿಕ್ಕಿಲ್ಲ ಉಂಡಪ್ ಸಿಕ್ಕಿಲ್ಲ ಸೂಪರ್ ಅಂತ ಫುಲ್ ಸೌಂಡ್ ಓಕೆ ಮಾಲಿಂಗ್ ಮಾರ್ಕೆ सೂಪರ್ ओम है रब्बा ने की मान वो थे रब नहीं थे दवर सही थे जाओ लोगो हमें थे दवर ನೀವು ವಾರೆ ಕ थे ला संगत वारे सीधे भीतर नहीं ना ते कटीस पर तक जीवेले तक में ते कटी है मुझबती कटी महासर्वेभ्यो गुरुभ्यो नमः सर्वेभ्यो ब्राह्मणेभ्यो नमो नमः प्रारम्भकाले शुभं शोभनमस्तु इष्टदेवता कुलदेवता सुप्रसन्नावृधा भवन्तु सुमुखत्ते कदन्तश्च कपिलौगजगणकः लम्बोच्चविग्रहोद्धाराजगुणाधिपः धूम्रकेतो गणाधीशो बालचन्द्रजाह्नः द्वादशनामानि पडेशुणयादपि विद्यारम्भे वायते प्रवेशेन्द्रगमे तथा चन्द्रामे शुभकारेषु विघ्नस्नायते शुक्लाम्बरधरं विष्णुमिष्टगुणं चतुर्भुजं प्रसन्नवदनं ध्याये सर्वविघ्नोपशान्तये सिद्ध्यर्थं पूजितयस्वराग्नेः सर्वज्ञतस्मै गणाधिपते नमः मङ्गलमाङ्गल्ये शिवे सर्वासाधिके शरण्ये त्र्यम्बके देवी नारायणी नमोऽस्तुते सर्वदा सर्वकारेषु नास्तेषां मङ्गलम् येषां हृदयस्य भगवान् मङ्गलाय तुभ्ये
तदेव लग्नं सुन्दरेव ताराबलं चन्द्रबलं तदेव विद्याबलं देवबलं तदेव लक्ष्मीपते देवरस्नामि यत्र योगीश्वर कृष्ण यत्र परतन्द्रः तत्र श्रीविजयभूते ध्रुवानीति मत्रमा सर्वेश्वारम्भकाले श्रीभुवनेश्वराः देवाः दिशन्ति ब्रह्मे च नारदनाः लक्ष्मीनारायणाभ्यां नमः ब्रह्मासिद्धिभ्यां नमः वायुभारतीभ्यां नमः उमामेश्वराभ्यां नमः सचीपुरन्दराभ्यां नमः मातापितृभ्यो नमः इष्टदेवताभ्यो नमः कुलदेवताभ्यो नमः ग्रामादेवताभ्यो नमः स्थानादेवताभ्यो नमः सर्वेभ्यो देवीभ्यो नमः सर्वेभ्यो गुरुभ्यो नमः सर्वेभ्यो ब्राह्मणेभ्यो नमो नमः प्रारम्भकामरे नमस्ते शुभं शुभनमस्ते देवता कुलदेवता सुप्रसन्नावृता भवन्तो कल्याणाभृतगात्राय कामितार्थप्रदायिनि श्रीमद्वेङ्कटनाथाय श्रीनिवासाय ते नमः ब्रह्मान्ता गुरुवः साक्षादिष्टं दैवं श्रेयपतिः आचार्याः श्रीमदाचार्याः सन्तु मे जन्मजन्मनि कुलदेवाक रामदेवाक जन्मनेले नित्यनंतर उपासन महाविष्णु महागणपति मूल के नरसिंहदेवाक तिरुपति वेंकटरमण की प्रातस्मरणीय वृंदावन नारायण गुरुदासपूर्णेन प्रचलित अनुग्रह आशीर्वाद पूर्ण विद्या दीक्षित स्वामी चरण कमलार वंदन पूर्ण स्वामी चरण कमलार वंदन पूर्ण ते तुम्हें समस्त मालगड़ा गुरुदासपूर्ण देवाल सन्निधान प्रार्थना करचे प्रति काला काल काल काला को देवाल वेरी विश्वास प्रति काला पुस्तकने देवाल सन्निधान मालगड़ा पूर्ण कार्य चंद्रीतिरी श्रद्धा भक्ति निष्ठेर कोरगिनंतर धरणे तुम्ही तसे देवाला अनुग्रह करून प्रति काल काला कसकसन चढवाळा की नात्रांकी कसकसन एक काली जाऊ का ती योग्य रीती जाऊ का म्हणते चिंतन कोरगेन संस्कारात विजवच्छेते म्हणून ते तुम्हाला मालगडा पुत्ताला चालले का दोन्ही चालले का दोन्ही पुत्ताला चालले का दोघू जण का परा येऊ तसं आहे 23 तारीखे येऊ तसं उपनयन संस्कार 1 ಗಂಟೆ 5 ನಿಮಿಷ आणि 1 ಗಂಟೆ 20 ನಿಮಿಷ दोन मुहूर्ताचे ते चढवाक ब्रह्मोपदेश देऊन मुखार सुनो देवानं अंक बरे पण देव का म्हणते चिंतन करून तुम्ही 80 दिवसात वरती नांदेवर उल्लेख आम्ही आता लौकिक जीवनात म्हणतात कसं म्हणा सुखाके होते ना म्हणून नांदेवरचे म्हण अनेक विषय कसं म्हणाले नांदेवरचे उद्देश कसं म्हणा अनेक आमगेल म्हालगडे कापून अनुभव करून आम्ही पूजन करते तसं म्हणा आमचं कालपरीचय जेवण असतो तो आज आम्ही तक पत्रिक घेतात मागेल पुत्ताल मुंजी मागेल नातवाल मुंजी म्हणून होय की नाही पडे जाल्यार आमकां जन्म आयोगच्या जल कारणीभूत जाल्यार तुमगेल म्हालगडे म्हळ्यार तांगेल आजो आनी जन्म आयोगाचें कारण तशेंच आमी हांगा राबोवन तांगेलें जीवन चंद्रीती चलोवन हें घराण्याचें आज जाल्यार खंयचेय केला उमरले गेल्यार तुमगे अन्ना नांव सांगल्यार कळटा कसं म्हळ्यार तितलें आदर्श जीवन केलें तशेंच तें आदर्श जीवन चेडवाळा मेळका आमगे घराण्याची कीर्ती अशी वाडका जाल्यार चेडवाक ते काला कसकसन संस्कार जाता ते संस्कार पूरक जावन दिवपाक जाल्यार म्हळ्यार तितले धर्मिश्ट आमी जन्म आयोचे पळय जाल्यार आमकां ते घरांत तसले संस्कार म्हळ्यार मात्र आमकां ते चेडो ब्राह्मण जावन परिवर्तन जाता जाल्यार जन्मदा जायते शूद्र म्हणून शूद्र जावन आमगे जन्म आयोचे तो बो अनेक म्हणणें म्हणजे प्रत्येक जन्म येतना शूद्र जावन जन्म आयलो तशें सुद्दां हें एक आमगेले जिवनांत 16 संस्कारांत पवित्र जलत संस्कार म्हळ्यार उपनयन संस्कार ते उपनयन संस्कार घेवन आयच्या दिवसाक तातूंतल्या वृद्धी नांदीत वतात अनेक कसं म्हळ्यार आमकां कसं करता ती कितें करता ती म्हणून आमकां तसं नाही होत ना होय की नाही थंय अक्षत मार म्हळ्यार थंय अक्षत मारतात पुत्तान शिकून आयला ताका कळटा जाल्यार आनी म्हालगडा पुत्ता ताचे बग्गे म्हायती ना जाल्यार खंय अक्षत मार म्हळ्यार तो मारता कसं म्हळ्यार माणसांक हांव मारलो म्हणून जाल्यार कारणीभूत जाल्यार साक्षीदार कोणें आसता आमगेल कुलदेव तशीच आमगेल म्हालगडे तांणी हेंची तांगेल जिवनांत तूं म्हालगड्यान कोरगेन गेलो तसो तांगेल अनुभव तशीच कुलदेव साक्षीभूत जावन राबोवन हें कार्य योग्य रितीन जावका चंद्र रितीन जावका म्हणटा एक उद्देशारी आयच्या दिवसाक वरती नांदेड वर्धना उपासन करतात देवाला अनुग्रहात म्हणून म्हालगड्याला आशीर्वाद करून आज दिवून उपनयन संस्कार कार्य कसं असतं सर्व वैभवार म्हणून देवाला अनुग्रह करचे तशीच ते गायत्री उपदेश केले मागीर ते गायत्री अर्जन कोरगेन ಡೈಲಿ 108 जप कोरका कळवा दोघो जण 7 ಗಂಟೆ उठे 7:30 उठोका अर्ध घंटे बिफोर उठोगे जप कोरका कसं लेका म्हळ्यार गायत्री मंत्र अनुष्ठान केलं तशी धियो यो नः प्रचोदय म्हणजे धी शक्ती कसं प्रचोदनकारी म्हणून कसं म्हणा हे वेळार मुंज करचे 24 वर्सां मुंज केले प्रजन आतां मुंज कोरका कसं लाय म्हळ्यार सान जाड असेल तेन्ना ती ताका चंद करून कट केल्यार चंद्र इतरी फुलता वय हां
ओढ जर खंडूचे जातोय समकोर जातोय ना ते तत्वटे को होतं ते कसं केलं बक्षूच आहे ना सांग जाणते अश्वत्थाशी त्याला कशी आपण ना तसं की कोणी स्ट्राईट वच्चे करू जात ना तशीचे सांग चोडून संस्कार देऊन चांग ज्ञान म्हणाले आता तांका चांग वाईट बरं कळूच वेळ त्यांना तांका ते गायत्री उपदेश करून धियो यो नः प्रचोदयात् 108 कोटी सांगेल त्यांना तुमगे जीवनात तुमचं चांग ज्ञान वृद्धी जाता विचारांना 100 कोटी बरे म्हणत पडा त्यांना टीचरांना बरे म्हणते होऊन जाता कळवा 25 पटी बरे म्हणता 25 पटी 25 पटी बरे म्हणता 100 पटी बरोबर होऊन जाता कसं नाही का तुमगे माइंड शार्प जाता होता ते जप केल्यावर मात्र जप करणे जाय ना कळवा जप केल्यावर मात्र जावचे आणि वाजूचे तसे 10 पटी वाजूचे 2 पटी वाजूला पडतात ना ते करेक्ट ಮತ್ತೆ बसून बसतात आणि 10 दिवस सोडून निघाल्यावर ते संचय येतात म्हणजे तिथले मंत्र तिथलं पवर दिसतात आणि कोणी वतन पडाय वतन पाय पडते या म्हणे कसं आहे का ते मंत्र शक्ती असं पडाय तिथलं शक्ती असते ते मंत्र वाजील म्हणाय जप केलं म्हणाय तिथले मंत्र तर ध्येय अंत असतात कोणा कितले ओढ मानतात जेवते कोणा नशे पडत तुझ्या बाप्पा तुझ्या लहान महान तू पण ट्रेनिंग होताना कोणाकी एक आज जो होता असतं अय्या यावाग ಬಂದಿದ್ದು म्हणतो होय ಮತ್ತೆ ತಾನೇ ಕೆಲ ಜೇಪ್ ಕೆಲ ತಾನೇ ಕೆಲ ते देवाला पूज पज्जे एक टुगून तांके गौरव माहिती ही ते गौरव आणि कसं जाल्यार आमगेल देवाल मुखार खंयचेय ना पळय इतले हो डॉक्टर जावचे बरो डॉक्टर जाल्यार लास्ट टाइम म्हणजे सांगोस बाय नंगे ना तुमगेल देवाक मागूंक घेया देव तुमकां चलवून दिता म्हणून होय की नाही ऐकायला ना माय देवाला वेळी डॉक्टर संगत देवाला पार घाल म्हणून विशेषताना द्या वाग म्हणून जीवन डॉक्टर गेलेले घरा कामा वचून तो मागूंक घेता मागीर हांव कोणाक औषध दिता आनी तूं बरें जावता गूण जावता मागीर तुका तांगेले जिवा कंटेन म्हणून रक्षण करी म्हणून तशें शिकतना तुम्ही जर ते मंत्र अनुष्ठान केलं मात्र ते तुमच्या जीवनात बरे पडतात आणि कोणाक कसं नाही सांगतानाच पडाय चांगच सांग मशी कुशाला सांगलेलो चांग सांग पण चांगच येतात तुम्ही जप करू जप सोडून घेईन तसं नाही करू जायना इतला तर खर्चून म्हणजे करताना जप केलं म्हणाल तुम्ही रांगणाक बाप्पाक म्हणता का राज्याक राजन पोष येतात इतलं खर्चून मोंज केलं आहे आमच्या चोडून संधी करता रे मग कळवाय ते संधी करून तुम्ही जीवन चांग जाऊ का दूध दिसा वृद्धी नांदी वर्तात परमात्मा कार्य सर्व वैभवाच्या चलून द्यायचे भय करत भयनाशन तुझ्या राज्याक मनांचो भयसूर झाला कशी जातकी किती जातकी म्हणून अरे देवाला संकल्प देव भय दिसताल तो भय काढताल तो देवाला विश्वास करून त्यांच्या चढूवाक वाढीक मोदी प्रत्येक केला कळले कसं ना चिंतन देवाला विश्वास करून परमात्मा घराचे त्यांचे म्हणे उड्या पाडण्याशी परा दिवस संस्कार कसा असतं वैभवार्थ पण देवाला अनुग्रह करून समस्त सन्मान पण सर्वत्र अभिवृद्धी प्रदक्षिण करून हे करतो म्हणून देवाला प्रार्थना करून सांगितलं तस्मात् सतदानेन सफलास्ति मनोरथाः इष्टदेवता कुलदेवता प्रसन्ना वरदा भवन्तु देवी मा च मन्त्रदेवास्ता स्वरूपा वदुस्मरन्तो एकशुक्ता नमस्कारः समाग्रात् वास्तव्यं दत्तामस्तमन्यो यन्ददान प्रदाय शस्त्राव अपनिलयन्ताम् इष्टदेवता कुलदेवता सुप्रसन्ना वरदा भवन्तु अन्नाले अम्माले मार्गडे तुम्ही मक्षी गेले ಬಟ್ಟಿನ
करणे फिल्म आहे मेंबर चढ जाईल ज्ञानदेवर दिवस ते अवनिकृता जानमण्डलः कमल पूर्ण कलशं धारयित्वा आश्रयः प्रार्थयेत् प्रार्थनामः दीर्घानागमन दीर्घगृह त्रिनिमिष्टपदान्त तेन आयुप्रमाणेन तेन शिव आपः सन्तो शिव आपः ब्राह्मण हस्ते शिव आपः सन्तो उदगले सोमनसमस्तोक्षरञ्चारट्टञ्चातो गन्धापान्तो सौमङ्गल्यं गन्धवच गन्धापान्तो सौमङ्गल्यं जातो अक्षतापान्तो आयुष्यमस्तो पुष्पाणि पान्तो शौष्ठीयमस्तो ताम्बूलानि पान्तो ऐश्वर्यमस्तो दक्षिणापान्तो बहुधेयञ्चातो दीर्घमायुष्ये शान्तिपुट्टितुट्टिचासो शीलस्य विद्याभिनवत्तं बहुपुत्रं चायुष्यञ्चाति हेङ्करतो सर्ववेदकर्णकर्मारम्भाः शुभाशुभना प्रवर्तन्ते ओंकारसामातुतम भवद्भिर्ज्ञातं पुण्यापुण्यात् कालान् वाचयिष्ये वाच्यतां भद्रं प्रणेमि शृणुयाम देवा भद्रं पश्येमाक्षपेत्राः त्रिरङ्गे तुष्टवां सुतनो बिर्व्याशेम देवहि तयदायुः द्रविणोदा द्रविणसुरस्य द्रविणोदा सर्वयुक्ता द्रविणोदा वीरवत्यंशन्नो द्रविणोदा दीर्घमायुः ओम सविता पश्चात् सविता पुरस्तात् सवितोत्तरात् सविता दरात् सविता न सदा सदां दीर्घमायुः नवो नवो भवति जायमानो नाम केतुनामेति ब्रह्म भागं देवेभ्य विदाताय प्रतिन्द्रमायस्ते दीर्घमायुः उच्चादिविदक्षिणां तोस्तुरे हिरण्यनामृतं भजन्ते वासुदासो अमृतगन्धायो आपावन्नन्ति दिवसे दीर्घायो ताक जो कुछ उद्धा घालायची ताक जो कुछ उद्धा घालायची ನೀರು ತೆಗಿತಾನೆ ಆಮೇಲೆ ತೊಳಿಬೇಕು ಅಯ್ಯೋ ಕಟ್ಟಾವಲ್ವಾ ಬಿದ್ದಿದ್ದು ಅಂದ್ರೆ ಇದು ಕ್ರೈಟ್ ಕಾಮನ್ ಕ್ರೈಟ್ ಕಟ್ಟಾವಲ್ವೇ ಈ ವಿಷಯ ಹೌದು ಅಲ್ವೇ ವಿಧಿ ಸಣ್ಣ ಸಣ್ಣ ಇಷ್ಟೇ ಇದೆಯಲ್ಲ ವಿಷದ ಬನ್ನಿ ಅದು ಎಷ್ಟೇ ಈ ಹುಟ್ಟಿದ ಮರಿಲೂ ವಿಷಯ ಇರುತ್ತೆ ಗೊತ್ತಾ ಎಲ್ಲಿದೆ ಗೈಸ್ ಗೇರ್ ಹಣ್ಣು ಸಿಕ್ಕಿದೆ ತಿನ್ನೋಣ ಚೆನ್ನಾಗಿರುತ್ತೆ ತೊಳ್ಕೊಂಡು ಕಟ್ ಮಾಡಿ ತಿನ್ನಬೇಕು ಭೂಮಿಕಾ ತುಗೆಲ್ ಕೇಸ್ತಿ ಚಿಕ್ಕೆ ಚಿಕ್ಕಿದಿ ಆಮೇಲೆ ಇದು ಮ್ಯಾಂಗೋ ಆಮೇಲೆ ಪಿಂಕ್ ಆಮೇಲೆ ಈಗ ಮಕ್ನಕ್ಕ ಮಗೆಲೆ ತುಗೆಲ್ ಕೇಸ್ ಜಾಯ್ ಬಾಯ್ ರಾಬು ಎತ್ತ ಬನ್ನಿ ಸುಶು ಮಲ್ಕೊಂಡ ಅಷ್ಟೇ ಲಗೇಜ್ ನಂದು ತೆಗಿದ್ಯಾ ಸಿಗ್ತಾರೆ ಸಿಗ್ಲಿಲ್ಲ ಅಂದ್ರೆ ನೀವು ಬರೋದೇ 8 ಗಂಟೆ ಆಗ್ತಿತ್ತು. ಹೆಂಗಿತ್ತು ಜರ್ನಿ? ಸಖತ್ತಾಗಿತ್ತು. ನೆನ್ನೆ ಪೂರ್ತಿ ರಾತ್ರಿ ನಾನು ನಿದ್ದೆನೇ ಮಾಡಲಿಲ್ಲ. ಜಾಗ ಐತೆ ಎರಡು ಕಡೆನೂ ಫುಲ್ಲು ವಿಂಡೋ ತೆಕ್ಕೊಂಡು ಆರಾಮಾಗಿ ಹಾರ್ಕೊಂಡಿದ್ದೆ. ತಿನ್ಬಾರ್ದು.
ಅಮ್ಮ ಗುಂಡು ಒಪ್ಪಟ್ಟಿಗೆ ಹಾಂ ಹಾಂ ಏನು ಚಿನ್ನ ತಾತನ್ ಕರಿ ಏನ್ ನೀನು ಏ ಕಾರು ನಾನು ಕಾರ್ ಕೀ ಇಸ್ಕೊಂಡಿದ್ದೆ. ಇರಿ 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 ಚಾರ್ಜಸ್ ಆಗುತ್ತೆ. पूर्ण आहुति झाली पुढे सर्व आहुति कसं असतं जाऊन गेलं विशेष ಆಯ್ತು ಫೋಟೋ ತೆಗಿ ಸರ್. ಇದು ಚಿನ್ನ ವಿಡಿಯೋ ಕಂಪ್ಲೀಟ್ ಆಗಲಿ. तू हंगरा हे बाटवल ना श्री केशवाय स्वाहा नारायणाय स्वाहा माधवाय स्वाहा फाइन हां फर्नीचर किती वर्षाला बटमान पहिले ಅಂದಲ್ಲಿ ತಗೊಂಡು ಕೊಡಕ್ಕೆ ಅಮ್ಮ ಬಟ್ಮಾ ಮಳೆ ಹನ್ನಿ ಮಾಡ್ಲಿಕ್ಕೆ कोनो दराय मानो नागे गुणावे ग्रहण देवे ಗಡ್ಬಿಡಿ ಮಾಡಬೇಡಿ ಹೇಳ್ತೇನೆ ಓಂ ನಮೋ ರುದ್ರಾಯ ಮಾನೋ ನಾಗೆ ದುರಾಮೇ ಗ್ರಹಣ ಭಾಗಂದೇ ವಿದರೇ ಮಾತರತೆ ದೀರ್ಘಮಾಯ ಗಾಂಟಿ 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 ಫಸ್ಟ್ ಗಾಂಟಿ ಕಲ ಮಾಡಕ್ಕೆ ಸೂತ ಹೆಂಗತ್ತ ಗಿಚ್ಚಿ ಕೊಡ್ತಾರೆ गेलवे आणि कोणा हुडगीर करतेस बे कोणा हुडगीर करतेस बे ಬಟ್ಮಾ काय करा ಫೋಟೋ एक ಬಗ್ಗೆ ಕಾಣಿಸ್ತದ आणि तुम्ही गेले बरं ಹಂಗೆ ಹೊಂಟೆ ಬಂದಿದೆ ಗುಡ್ ನೈಟ್. शिवरात्री ಗೈಸ್ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಫುಲ್ ಮೋಡ ಮೋಡ ಸಾರಿ ಹಿಮ ಹಿಮ ನೋಡಿ. ಇವತ್ತು ನನ್ನ ತಮ್ಮಂದು ಮುಂಜಿ ಇದೆ, ಅಂದರೆ ಉಪನಯನ ನಡೀತಿದೆ. ಇವಾಗ ಟೈಮು 6 ಗಂಟೆ. 5 ಗಂಟೆಗೆ ಎದ್ದಿದ್ದೆ, ಆದರೆ 6 ಗಂಟೆಗೆ ಇನ್ನೂ ರೆಡಿ ಆಗಿಲ್ಲ, ಹೋಗಬೇಕು ರೆಡಿ ಆಗೋದಕ್ಕೆ. ಅಮ್ಮ ಅವರೆಲ್ಲ ಇನ್ನೂ ಮಲಗಿದ್ದಾರೆ ಅನಿಸುತ್ತೆ. ಆ ಕಡೆ ಬೇರೆ ಕಡೆ ಮಲಗಿಸಿದ್ದೀವಿ ಅವ್ರನ್ನೆಲ್ಲರನ್ನೂ. ನಾವು ಈ ಒಂದು ಕಡೆ ಮಲಗಿದ್ದೀವಿ, ಎಲ್ಲ ದೂರ ದೂರ ಆಗಿದ್ದೀವಿ. ಚೆನ್ನಾಗಿದೆ ನೋಡಿ ಡೆಕೋರೇಷನ್. ಇಲ್ಲಲ್ಲ ನಡೀತಿರೋದು ಫಂಕ್ಷನಲ್ಲಿ ಮೇನ್ ಹೋಗಬೇಕು, ನಾಗನಕಟ್ಟೆಯಲ್ಲಿ ನಡೀತಿದೆ. ಇವಾಗ ರೆಡಿ ಆಗೋಣ. ಫೋಟೋಗೆ ಸುಶು ಮಧ್ಯೆ ಹಿಡಿಬೇಕು. ಇಲ್ಲಿ ನೋಡಿ, ಎಲ್ಲ ಇಲ್ಲಿ ನೋಡಿ. ನೋಡಿ ಇಲ್ಲಿ ಇಲ್ಲಿ ಅಲ್ದಾ ಹಿಂಗೆ ಮಾಸಿಕಟ್ಟೆ ಬಿಟ್ಟು
ದಾರ ಹಾಕೋಗ ಕೈ ಕೆಳಗೆ ಬರ್ಲಿ ಮುಖ ಕಾಣೋ ಇಲ್ಲಿ ನೋಡಿ ಸುಶು ಮಹಾರಾಜ್ ಕಿ ಕಲ್ಯಾಣ ಚೂ ಹಿಂದೆ ಶೂದ್ರಶೀಲೇಕ ಮತ್ತು ಬ್ರಾಹ್ಮಣ ಧಾರಣಾಡು ಮುಹೂರ್ತ ಸಮುಹೂರ್ತಮಷ್ಟು मालगाडी चेडू हाकेक चंद जागरा सांगता चेडू एक नंबर याशी करता वाडके वेळा करना आता काला ಮುಂಜಿ ಒಳ ಬಶ್ವ ಅಮೌಂಟ್ ಯಾಕಂದ್ರೆ ಬ್ಯಾಬ್ ಕಟ್ಕೊಂಡು ಒಬ್ಬರು ಮಾಡಿದ್ ನೋಡ್ಕೊಳ್ಳಿ ಇರು ತಿನ್ಸಿ ಆಗ್ಲಿಲ್ಲ ಸಾಕ ಅಲ್ಲೇ ಇಡಿ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾನಂದಲಿ ಗುಲವಿನ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಓಂ ತತ್ಸವಿತುರ್ವರೆಣ್ಯಂ 5 ಸಲ ಓಂ ತತ್ಸವಿತುರ್ವರೆಣ್ಯಂ ಓಂ ಭೂರ್ಭುವಃ ಸ್ವಃ ಓಂ ರೆಡಿಯಾಗಿದೆ. ಈಗ ನಾನು 3, 2, 1 ಸ್ಟಾರ್ಟ್ ಅಂತ ಹೇಳ್ತೇನೆ. ಎರಡೂ ಕೈಗಳಿಂದ ದಾರವನ್ನ ಎಳ್ದು ಯಾರು ಫಸ್ಟ್ ಬಂಡಲ್ ಖಾಲಿ ಮಾಡ್ತಾರೆ ಅವರಿಗೆ 10,000 ರೂಪಾಯಿ ಚೆಕ್ ಬಹುಮಾನ ಇದೆ. ಲೆಕ್ಚರರು ಸೊ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ ಅವ್ರಿಗೆ. ಅದಕ್ಕೆ ಒಳ್ಳೆ ಕ್ಯಾಲ್ಕುಲೇಟ್ ಮಾಡಿ ತಗೊಂಡಿದ್ದೆ. ಕಾಡ್ತಾ ಇಬ್ರದು. ಹೌದಾ ಬಿಳಲ್ವಾ ಅದು ಹಸುಗಳು ಅಲ್ಲ ಬಿಳಲ್ವಾ ಅಂತ. ಇಲ್ಲ ಚೆನ್ನಾಗಿದೆ. ಪೆಟ್ಟು ಬೀಳತ್ತಲ್ಲ ಕೆಳಗೆ ಬಿದ್ದು. ವೆಹಿಕಲ್ ಅಲ್ಲಿರೋದು ಇಲ್ಲಿ ಗಿಡಗಳ ಮಧ್ಯೆ ಸೌಂಡ್ ಬರ್ತದೆ. ಅಲ್ಲಿ ನೋಡ್ ಸ್ವಲ್ಪ ರೋಡಲ್ಲಿ ವೆಹಿಕಲ್ಸ್ ಹೋಗ್ತಿರಲ್ಲ. ಗೈಸ್ ನಾವಿವತ್ತು ಗುಡ್ಡದ ಮೇಲೆ ಬಂದಿದ್ದೀವಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ನನಗಂತೂ ಸಖತ್ ಇಷ್ಟ ಆಯಿತು. ಚೆನ್ನಾಗಿರುತ್ತೆ ಅಲ್ವಾ ಈ ಥರ ಎಲ್ಲ ವ್ಯೂ ನೋಡೋಕ್ಕೆ. ತುಂಬ ಮೇಲಕ್ಕೆ ಬಂದಿದ್ದೀವಿ ಇದನ್ನು ನೋಡೋದಕ್ಕೆ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಬೆಳಗ್ಗೆ ಬಂದರೆ ಸನ್ರೈಸ್ ಕಾಣಿಸುತ್ತೆ ಅಲ್ಲಿ ಎದುರುಗಡೆ. ಬಟ್ ನಾವಿವಾಗ ಸಂಜೆ ಬಂದಿದ್ದೀವಿ. ಇವಾಗ ಹೋಗಬೇಕು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು. ನಾಳೆ ಮನೆಗೆ ಹೋಗಬೇಕು, ಅದೇ ಬೇಜಾರು. ಎಷ್ಟು ಕರುಗಳಿದೆ. ಇದು ಹುಲ್ ಕೊಡಕ್ ನೋಡಿದ್ರೆ ಇನ್ನೊಂದಿತ್ತು ಪಾಪದ್ದು. ಹಿಂಗ್ ಕುತ್ತಿಗೆಲ್ಲ ಮುಟ್ಟಿದ್ವಿ ಅಂತ ಅಂತಿರ್ಲಿಲ್ಲ. ಅಲ್ಲ 2 ಸರಿ ಬೇಕಾ ತಗೊಳ್ಳಿ. ಹಲೋ ಮಯ್ಯ ಒಟ್ಟು 75
ಏಕದಂತಾಯ ನಮಃ ಕೃಷ್ಣಪಿಂಗಲಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಸರ್ವಭೂತೇಷು ನಮಃ ನೈವೇದ್ಯಾರ್ತೆ ಪುರತಃ ಸ್ಥಾಪಿತ ಕದಲೀ ಫಲತಾಂಬೂಲಾದ ನೈವೇದ್ಯಂ ಸಕಲ ಕರವಿಜ್ಞೇಯ ಶೇಷಾಕರ್ಮ ಕರಾಕರ ಇದಕ್ಕೆ ಸಮನಾರಾಧಂ ಸರ್ವತೀರ್ಥಾವಗಾನಂ ಇಪ್ರಪಾದ ಬದ್ಧತೆ ಸಫಲ ವಿನಿರ್ದ ಅಯ್ಯೋ ಮುದ್ದು ಓ ಫೋಟೋ ತೆಗಿತಾರೆ ನೋಡಿ. ಏನ್ ಫೀಲ್ ಆಗುತ್ತೆ ದೊಡ್ಡವನಾಗಿದ್ದೀನಿ ಸುಶ್ರಿಗೆ ಯಾರು ಹೊಡಿಬೇಕನ್ಸತ್ತ ಅಲ್ಲಿ ಅಲ್ವಾ ಏಯ್ ಬಿಡು ಬಿಡು. ಯಾರು ವಿದ್ಯಾಧರ ಅಯ್ಯಂ ಅರ್ಘ್ಯ ಅಯ್ಯಂ ಕ್ಷೇಮ ಆಯೇನೇನ್ ದೇಪಯ ಫಂಕ್ಷನ್ ಮುಗೀತು. ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಮತ್ತು ಅಮ್ಮಮ್ಮ ಸ್ವಲ್ಪ ಬೇಗ ಹೊರಡ್ತಿದ್ದೀವಿ. ಅವರು ನಾಳೆಗೆ ಕಾರಲ್ಲಿ ಬರ್ತಾರೆ. ಇಲ್ಲಿ ಮಿಕ್ಕಿದ್ದವರೆಲ್ಲ ಬೆಳ್ಳಕ್ಕೆಲ್ಲ ಚೆನ್ನಾಗಿ ಗೈಸ್ ಫೈನಲಿ ನಾವು ಮನೆಗೆ ಬಂದ್ವಿ. ಆದರೆ ನಿಜವಾಗ್ಲೂ ಬೇಜಾರಾಯಿತು. ಏಕೆಂದರೆ ಸಡನ್ನಾಗಿ ಬಂದುಬಿಟ್ನಾ. ನಾನಂತೂ ಯಾರಿಗೂ ಹೇಳೂ ಇರಲಿಲ್ಲ. ನನಗೇನೆ ಕನ್ಫರ್ಮ್ ಇರಲಿಲ್ಲ ನಾನು ಬರೋದು. ಸಡನ್ನಾಗಿ ಬಂದ್ವಿ ಆ್ಯಂಡ್ ಚೆನ್ನಾಗಿತ್ತು. ಅಷ್ಟು ದಿನವೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದರೂ ಮೆಮೊರೀಸ್ ಮಾಡಿದ್ದು ಮಾತ್ರ ಅದೊಂದು ಖುಷಿ ಇದೆ, ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದು. ಸೊ ನೆಕ್ಸ್ಟು ಆದರೆ ಗೌರಿ ಹಬ್ಬಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದ್ರೂ ನೋಡ್ತೀನಿ. ಅಟೆಂಡೆನ್ಸ್ ಪ್ರಾಬ್ಲಮ್ ಗೈಸ್ ನನ್ನ ಕಾಲೇಜಲ್ಲಿ. ಎಷ್ಟೇ ಕ್ಲಾಸ್ಗೆ ಹೋದ್ರೂ ಅಟೆಂಡೆನ್ಸ್ ಟನ್ ಅಂತ ಶಾರ್ಟೇಜ್ ಆಗೋಗುತ್ತೆ. ಹೆಂಗೋ ಮಾಡಿ ಟ್ರೈ ಮಾಡಿ ಹೋಗಬೇಕು. ಗೌರಿ ಗಣೇಶ ಹಬ್ಬಕ್ಕೆ ನಾನು ಯಾವತ್ತೂ ಹೋಗಿಲ್ಲ ಅಲ್ಲಿ ಮತ್ತೆ ಮನೆಗೆ. ಸೊ ಈ ಸಲ ಆದರೂ ಹೋಗಲೇಬೇಕು ಗೌರಿ ಗಣೇಶ ಹಬ್ಬಕ್ಕೆ. ಮತ್ತು ಚೆನ್ನಾಗಿತ್ತು. ವೀಡಿಯೋಸ್ ಮಾಡಿದಂತೂ ನಂಗೆ ಸಖತ್ ಇಷ್ಟ ಆಯಿತು. ಯಾಕೆಂದರೆ ಅದನ್ನು ಮೆಮೊರೀಸ್ ಥರ ನೋಡ್ತಾನೆ ಇರ್ಬೋದು. ಅಷ್ಟೇ, ಇನ್ನೇನಿಲ್ಲ. ಆದರೆ ನಿಜವಾಗ್ಲೂ ಮಿಸ್ ಮಾಡ್ಕೋತೀನಿ ಎಲ್ರೂ. ಆಮೇಲೆ ಈ ಸಲ ಅಂತೂ ಸ್ವಲ್ಪ ಎಲ್ಲರೂ ಸಿಕ್ಕಿದ್ರು. ಲಾಸ್ಟ್ ಟೈಮ್ ಹೋದಾಗ ಅಷ್ಟು ಜನನೇ ಇರಲಿಲ್ಲ. ಎಲ್ಲರೂ ಕಾಲೇಜು ಅಂತ ಅಂದ್ಬಿಟ್ಟು ರಜಾ ಹಾಕೋಬಿಟ್ಟಿದ್ರು. ಇವಾಗ ಅಂದರೆ ಒಂದಿಬ್ಬರು ಇರಲಿಲ್ಲ. ಬಟ್ ಇನ್ನು ಮಿಕ್ಕಿದ ಎಲ್ಲರೂ ಕೂಡ ಸಿಕ್ಕಿದ್ರು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟ್ ಆದಾಗೆಲ್ಲ ಹೋಗ್ತೀನಿ. ನೀಟಾಗಿ ಅಟೆಂಡೆನ್ಸ್ ಮೇಂಟೈನ್ ಮಾಡಿಕೊಂಡು ಈ ಥರ ಹಬ್ಬಗಳಿಗೆ ರಜೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲ ದಿನದ್ದು ವಿಡಿಯೋನ ಸೇರಿಸಿ ಒಂದಿನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.